ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸುವಿಧಾ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನೋಡಿ, ಈಗ ಬರುವ ಎಕ್ಸಾಮ್ ಅಂದರೆ SSC GD. ಇದು ನೀವು ಆರ್ಮಿ ಯಾವುದೇ ಆದರೂ ಜಾಯಿನ್ ಆಗಲಿಕ್ಕೆ ಒಂದು ಈಸಿ ಆಪರ್ಚುನಿಟಿ ಮತ್ತು 10th ಬೇಸಿಸ್ ಮೇಲೆ 10th ನಿಮ್ಮ ಕ್ವಾಲಿಫಿಕೇಶನ್ ಮೇಲೆ ಆಗ್ತದೆ. ಇದು ಹೈಯೆಸ್ಟ್ ಮಾರ್ಕ್ಸ್ ನೀವು 100 ಹತ್ತತ್ರ ತಗೊಂಡ್ರಿ ಅಂದ್ರೆ ನೀವು ಆರಾಮಾಗಿ ಸೆಲೆಕ್ಟ್ ಆಗ್ಬೋದು. ಇದರಲ್ಲಿ ರೀಸನಿಂಗ್ ಅಲ್ಲೇ ನೀವು 20 ಕ್ವಶನ್ ಅನ್ನ ಕರೆಕ್ಟ್ ಮಾಡಿದ್ರಿ ಅಂದ್ರೆ 40 ಅಂಕವನ್ನ ಈಸಿಯಾಗಿ ಪಡೆಯೋ ಪಾರ್ಟ್ ಇದು. ಇದರಲ್ಲಿ ನೀವು 40 ಅಂಕನ ಹೆಂಗ್ ಪಡಿಬೇಕು, ಟೈಮ್ ಮ್ಯಾನೇಜ್ಮೆಂಟ್, ಒಂದು ಕ್ವಶನ್ಗೆ 1 ನಿಮಿಷ ಅಂತ ಹೆಂಗ್ ಇಡ್ತಾ ಹೋಗ್ಬೇಕು ನೀವು. ಇದರಲ್ಲಿ ಮೇನ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಾಗ್ತದೆ. ನೀವು ಆದಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರಿ ಅಂದ್ರೆ 40 ಅಂಕವನ್ನ ಆರಾಮಾಗಿ ಪಡಿಬಹುದು. ಅದನ್ನ ನೀವು ಹೇಗ್ ಮಾಡ್ತಾ ಹೋಗ್ಬೋದು ಅಂತ ನಾನು ಈ ವಿಡಿಯೋ ಮೂಲಕ ಹೇಳ್ತೀನಿ. ನೋಡಿ, ಇದರಲ್ಲಿ ಫಸ್ಟ್ ಕ್ವಶನ್ ಅನ್ನ ನಾವು ನೋಡುವ. ಫಸ್ಟ್ ಕ್ವಶನ್ ಎಂತ ಹೇಳ್ತದೆ ಇಲ್ಲಿ ನೋಡಿ, ಎರಡು ಸೈನ್ಸ್ ಅನ್ನ ಮತ್ತು 2 ನಂಬರ್ಸ್ ಅನ್ನ ಚೇಂಜ್ ಮಾಡ್ಬೇಕು. ಅವಾಗ ಯಾವ್ದು ನಮಗೆ 2 ಅನ್ನೋ ಆನ್ಸರ್ ಬರುತ್ತೆ ಅಂತ ಕೇಳಿದ್ದಾರೆ. ಎಕ್ಸಾಮ್ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಎಕ್ಸಾಮ್ ಅಲ್ಲಿ ನಿಮಗೆ ಕನ್ನಡ ಆಪ್ಷನ್ ಕೂಡ ಇರುತ್ತೆ. ಕ್ವಶನ್ಸ್ ಕನ್ನಡದಲ್ಲಿ ಇರುತ್ತೆ. ನಾನಿಲ್ಲಿ ಇಂಗ್ಲಿಷ್ ಅಲ್ಲೇ ತಂದಿದ್ದೀನಿ, ಬಟ್ ಕನ್ನಡದಲ್ಲಿ ಅನುವಾದ ಮಾಡಿ ಹೇಳ್ತಾ ಇದ್ದೀನಿ. ಬಿಡಿಸೋದು ಕನ್ನಡದಲ್ಲೇ ಹೇಳ್ಕೊಡ್ತೀನಿ. ಹೇಗೆ ನೀವು ಎಷ್ಟು ಕ್ವಶನ್ ಪೇಪರ್ ನನ್ನ ಜೊತೆ ಬಿಡಿಸ್ತೀರಾ ನೋಡಿ, ಅಷ್ಟು ನಿಮ್ಗೆ ಈಸಿ ಎಷ್ಟ ಆಗ್ತದೆ. ಇದ್ರಲ್ಲಿ ಏನ್ ಹೇಳಿದ್ರೆ 2 ಸೈನ್ಸ್ ಮತ್ತೆ 2 ನಂಬರ್ಸ್ ಅನ್ನ ಎಕ್ಸ್ಚೇಂಜ್ ಮಾಡಿ 2 ಆನ್ಸರ್ ಬರ್ಬೇಕು ಒಟ್ಟ ನಮಗೆ. ಫಸ್ಟ್ ಆಪ್ಷನ್ ಏನ್ ಹೇಳುತ್ತೆ, ಪ್ಲಸ್ ಮೈನಸ್ ಅನ್ನ ಎಕ್ಸ್ಚೇಂಜ್ ಮಾಡಿ 6 ಮತ್ತು 3 ಎಕ್ಸ್ಚೇಂಜ್ ಮಾಡಿ ಅಂತ ಹೇಳುತ್ತೆ. ನಾವೀಗ ಒಂದು ಹಾಳೆ ಕೊಟ್ಟಿರ್ತಾರೆ, ನಮಗೆ ಪೆನ್ ಪೇಪರ್ ಅನ್ನ ಕೊಟ್ಟಿರ್ತಾರೆ ಎಕ್ಸಾಮ್ ಅಲ್ಲಿ. ಇನ್ನೊಂದು ಏನಂದ್ರೆ, ಎಕ್ಸಾಮ್ ಅಲ್ಲಿ ನಾವು ಕೀಬೋರ್ಡ್ ಅನ್ನು ಯೂಸ್ ಮಾಡಬಾರ್ದು, ಓನ್ಲಿ ಮೌಸ್ ಅಲ್ಲೇ ಎಲ್ಲ ವರ್ಕ್ ಮಾಡ್ಬೇಕು ಆಯ್ತಾ. ಪೆನ್ನು ಪೇಪರ್ ಅಲ್ಲಿ ನಾವು ಫಸ್ಟ್ ಏನ್ ಬರ್ಕೋಬೇಕು, ಇಲ್ಲಿ 6 ಮತ್ತು 3 ಎಕ್ಸ್ಚೇಂಜ್ ಮಾಡ್ಬೇಕು. ಪ್ಲಸ್ ಮತ್ತೆ ಮೈನಸ್ 8 ಸೇಮ್ ಇದೆಯಾ, ಪ್ಲಸ್ ಇದ್ದಲ್ಲಿ ಮೈನಸ್, 6 ಇದ್ದಲ್ಲಿ 3 ಇಂಟು ಸೇಮ್ 4 ಸೇಮ್, ಮೈನಸ್ ಇದ್ದಲ್ಲಿ ಪ್ಲಸ್, 3 ಇದ್ದಲ್ಲಿ 6 ಭಾಗಿಸು 1 ಇಸ್ ಈಕ್ವಲ್ ಟು 2 ಅಂತ ಆನ್ಸರ್ ಬರ್ಬೇಕು ಆಯ್ತಾ. ಫಸ್ಟ್ ನಾವೇನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಫಸ್ಟ್ ನಾವು ಬೋಡೋಮಸ್ ರೂಲ್ಸ್ ಪ್ರಕಾರ ಫಸ್ಟ್ ಇಂಟುವನ್ನ ಹೋಗ್ಬೇಕು. ನಾವು ಇಂಟು ಮತ್ತು ಭಾಗಿಸುವನ್ನ ಫಸ್ಟ್ ಸಾಲ್ವ್ ಮಾಡ್ಬೇಕು. ಇಲ್ಲಿ ಏನ್ ಬಂತು, 12 ಬಂತು ಆನ್ಸರ್. ಮೈನಸ್ 8 ಪ್ಲಸ್ 6 ಡಿವೈಡೆಡ್ ಬೈ 1 ಅಲ್ವಾ. 12ರಲ್ಲಿ 8 ಕಳೆದ್ರೆ ಎಷ್ಟು ಬಂತು, 12ರಲ್ಲಿ 8 ಹೋಯ್ತು ಅಂದ್ರೆ ಮೈನಸ್ 4 ಪ್ಲಸ್ 6 ಡಿವೈಡೆಡ್ ಬೈ 1 ಅಲ್ವಾ. ಇಲ್ಲಿ ನೋಡಿ, ಮೈನಸ್ 4ರಲ್ಲಿ ಮೈನಸ್ ಪ್ಲಸ್ 6 ಹೋದ್ರೆ ಪ್ಲಸ್ 2 ಬಂತು, ಡಿವೈಡೆಡ್ ಬೈ 1 ಅಂದ್ರು 2 ಅಲ್ವಾ ಆನ್ಸರ್. 1 2 ಆನ್ಸರ್ ಎಷ್ಟು, 2. ಈಗ ಫಸ್ಟ್ ಆಪ್ಷನ್ ನಮಗ್ ಕರೆಕ್ಟ್ ಬಂತಲ್ವಾ. ನೆಕ್ಸ್ಟ್ ಆಪ್ಷನ್ ಗೆ ನಾವು ತಲೆ ಹಾಕ್ಲಿಕ್ಕೆ ಹೋಗ್ಬಾರ್ದು. ಅಂತಂದ್ರೆ ಫಸ್ಟ್ ಆಪ್ಷನ್ ನಮ್ಗೆ ಕರೆಕ್ಟ್ ಬಂತು ಅಂದ್ರೆ ಮುಗೀತು. ಇಲ್ಲಿ ಟೈಮ್ ವೇಸ್ಟ್ ಮಾಡೋಕೆ ಕೆಲಸನೇ ಇಲ್ಲ. ಒಂದು ಟೈಮ್ ವೇಸ್ಟ್ ಮಾಡಿದ್ರೆ ನಮ್ದು ಹೋಯ್ತು. ಸೆಕೆಂಡ್ ಕ್ವಶನ್ ನೋಡಿ, ಸೆಕೆಂಡ್ ಕ್ವಶನ್ ಏನ್ ಹೇಳುತ್ತೆ, ಈ ತರ ಒಂದು ಆಯತಾಕಾರದಲ್ಲಿ ಇದೆ. ಆಯತಾಕಾರದಲ್ಲಿ ಒಂದು ಪಾರ್ಟ್ ಎಕ್ಸ್ಟ್ರಾ ಬಂತು, ಹಿಂಗೆ ಎರಡನೇ ಪಾರ್ಟ್ ಇಲ್ಲಿ 3 ಪಾರ್ಟ್ ಬಂತು. ನೆಕ್ಸ್ಟ್ 1 2 3 4ನೇ ಹಂತ ಏರ್ಬೇಕು. ಇಲ್ಲಿ 4ನೇ ಹಂತ ಇರೋದೆ, ಇದು ಬರಲ್ಲ. ಇಲ್ಲಿ ಎಕ್ಸ್ಟ್ರಾ 5 ಹಂತ ಇರ್ತು, ಇಲ್ಲೂ ಬರಲ್ಲ ಆಯ್ತಾ. ಇದು ಈಸಿಯೆಸ್ಟ್ ನೋಡಿ, ಒಂದ್ ಅರ್ಧ ಸೆಕೆಂಡ್ಸ್ ಅಲ್ಲಿ ಮಾಡಿ ಮುಗಿಸ್ಬೋದು ಇದನ್ನ ಆಯ್ತಾ. ನೆಕ್ಸ್ಟ್ ಇಂಥದ್ರೆಲ್ಲ ಟೈಮ್ ಉಳಿಸ್ಬೋದು. ನೋಡಿ, ಒಂದು ಪೇಜ್ ಇದೆ, ಈ ತರ 4 ಫೋಲ್ಡ್ ಮಾಡ್ಕೋಬೇಕು. ಸೈಡ್ ಅಲ್ಲಿ ಒಂದು ಕಟ್ ಬಂತು. ಇದು ಯಾವ್ದು ಓಪನ್ ಮಾಡಿದಾಗ, ಪೇಜ್ ಓಪನ್ ಮಾಡಿದಾಗ ಯಾವ ತರ ಬರ್ತದೆ ಅಂತ ಕೇಳಿದಾರೆ. ಇಲ್ಲಿ ನೋಡಿ, ನಾವು ಫಸ್ಟ್ ಏನ್ ಮಾಡುದು, ಯಾವ್ದು ಆಗಲ್ಲ ಅನ್ನೋದನ್ನ ನೋಡ್ಬೇಕು. ಇಲ್ಲಿ ಬಂತು ಅಂದ್ರೆ 4 ಮೂಲೆ ಕಡೆಗೂ ಬರುತ್ತಾ, 4 ಮಡ್ಚಿದಾರೆ ಅಂದ್ರೆ 2 ಮಡಕಿ ಮಾಡಿದ್ರಷ್ಟೇ 2 ಮೂಲೆಯಲ್ಲಿ ಬರುತ್ತೆ. 4 ಮಡಕಿ ಮಾಡಿದಾರೆ ಅಂದ್ರೆ 4 ಮೂಲೆಯಲ್ಲಿ ಬರುತ್ತೆ. ಸೊ ಇಲ್ಲಿ 2 ಮೂಲೆ, ಇಲ್ಲಿ 2 ಮೂಲೆ ಕ್ಯಾನ್ಸಲ್ ಆಯ್ತು. ನಿಮ್ಗೆ ಮಧ್ಯದಲ್ಲಿ ಯಾವುದು ಕಟ್ಟಿಂಗ್ಸ್ ಕೊಟ್ಟಿಲ್ಲ ಅಥವಾ ಚಿತ್ರಗಳು ಕೊಟ್ಟಿಲ್ಲ ಅಂದಾಗ ಮಧ್ಯದಲ್ಲಿ ಇಲ್ಲಿ ಯಾಕೆ ಬರುತ್ತೆ, ಬರಲ್ಲ. ಸೊ 2ನೇ ಆಪ್ಷನ್ ಕರೆಕ್ಟ್. ಯಾವ್ದು ಬರಲ್ಲ ಅದನ್ನ ಫಸ್ಟ್ ಕಂಡುಹಿಡಿದ್ರು ನೀವು ಕರೆಕ್ಟ್ ಆನ್ಸರ್ ಅನ್ನ ಕಂಡುಹಿಡಿಬಹುದು ಆಯ್ತಾ. ನೆಕ್ಸ್ಟ್ ಕ್ವಶನ್ ಇದು ನೋಡಿ, ಅರ್ಧ ಸೆಕೆಂಡ್ಸ್ ಅಲ್ಲಿ ಆಯ್ತಲ್ವಾ. ನೆಕ್ಸ್ಟ್ ಕ್ವಶನ್ ಈ ತರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮುಂದುವರಿದ ಭಾಗವನ್ನ ಕೇಳಿದರೆ. ನೋಡಿ, ಎಕ್ಸಾಮ್ ಅಲ್ಲಿ ನೀವು ಎಷ್ಟು ಕ್ವಶನ್ ಪೇಪರ್ ಮಾಡ್ತೀರಾ, ಈ ತರ ಓದುವ ಕೆಲಸನೇ ಇರಲ್ಲ. ಇದು ಏನ್ ಹೇಳುತ್ತೆ ಅಂತ ನಾವು ಪಟ್ಟ ನಮಗೆ ಅರ್ಥ ಆಗ್ತಾ ಹೋಗ್ತದೆ. ಏನ್ ಹೇಳುತ್ತೆ ನಮ್ಗೆ ಆಕ್ಚುಲ್ ಕ್ವಶನ್ ಏನ್ ಹೇಳುತ್ತೆ ಅನ್ನೋದು ಗೊತ್ತಾಗ್ತಾ
ಹೋಗ್ತದೆ ಆಯ್ತಾ. ಇದರಲ್ಲಿ ನೋಡಿ ಆರ್ ಪಿ ಡಿ ನೆಕ್ಸ್ಟ್ WUI ಅನ್ನೋದಿದೆ. ಇದರ ಮುಂದೆ ಯಾವ್ದು ಬರುತ್ತೆ ಅಂತ ಕೇಳಿದರೆ ನೋಡಿ ಆರ್ ಇಂದ ಡಬ್ಲ್ಯೂಗೆ PQRSTUVW ಅಂದ್ರೆ 4 ಸ್ಥಾನನ ಬಿಟ್ಟು ಆರ್ ಇಂದ ಡಬ್ಲ್ಯೂಗೆ ನಾವು ತಗೊಂಡಿದ್ದಾರೆ. ಇಲ್ಲಿ ನೋಡಿ ಬಿ ಇಂದ ಓಗೆ ಬಿ ಸ್ಟಾರ್ಟಿಂಗ್ ಅಲ್ಲಿ ಬರುವ ಅಲ್ಫಾಬೆಟ್, ಓ ಎಂಡ್ ಅಲ್ಲಿ ಬರುವ ಅಲ್ಫಾಬೆಟ್, ಸೊ ಇದು ಬರಲ್ಲ. ಎಲ್ ಇಂದ ಸಿ ಗೆ ಎಲ್ಲಿಗಿಂತ ಸಿ ಮೊದಲೇ ಬರುತ್ತಲ್ವಾ ಅಲ್ಫಾಬೆಟ್ಸ್ ಅಲ್ಲಿ, ಸೊ ಇದು ಬರಲ್ಲ ಆಯ್ತಾ. ನೆಕ್ಸ್ಟ್ ಎಕ್ಸ್ ಇಂದ ಯುಗೆ ಎಕ್ಸ್ ತಡೀರಿ ಇದೊಂದು ಹೋಗೋಣ. ಎಕ್ಸ್ ಆದ್ಮೇಲೆ ವೈ ಜೆಡ್ ಎ ಬಿ ನೋಡಿ 4 ಬಂತಲ್ವಾ ಡಿಫರೆನ್ಸ್. ನೆಕ್ಸ್ಟ್ ಸಿ ಬರುತ್ತೆ. ಈ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಇದನ್ನು ನೋಡಿಬೇಕಾದ್ರೆ ಸಾಲ್ವ್ ಮಾಡಿ, ಇದು ಬರಲ್ಲ. ನೀವು ಎಷ್ಟು ಈಗ ಸಾಲ್ವ್ ಮಾಡಿ ಎಕ್ಸಾಮ್ ಅಲ್ಲಿ ಮತ್ತೆ ಯಾವ್ದು ಕರೆಕ್ಟೋ ಇಷ್ಟೇ ಶಾರ್ಟ್ ವ್ಯೂಸ್ ಅಲ್ಲಿ ನೋಡಿ ಟಿಕ್ ಆಗಬೇಕು ಅಂತ ನೋಡಿ ಎಷ್ಟು ಟೈಮ್ ಓದಿಸ್ತಾರ ಉಳಿದಕ್ಕೆ ನಿಮ್ಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ತ್ರಿಭುಜ ಇದೆ ಅಂದ್ರೆ 3 ಬಾಹುಗಳು 3, 4 ಬಾಹು 4, 5 ಬಾಹುವನ್ನು ಹೊಂದಿದೆ. 1 2 3 4 5 ಅಲ್ವಾ. ಸೊ ಇದ್ರಲ್ಲಿ ನೋಡಿ 1 2 3 4 5 6 7 ಆಯ್ತು. ಇಲ್ಲಿ ಇದು ಕ್ಯಾನ್ಸಲ್. ಇದ್ರಲ್ಲಿ 6 ಬಾಹು ಇದೆ, ಇದು ಕ್ಯಾನ್ಸಲ್. ಇದ್ರಲ್ಲಿ 9 ಬಾಹು ಇಲ್ಲ. ಸೊ ಇದು ಆನ್ಸರ್. ಇವೆಲ್ಲ 15 ಸೆಕೆಂಡ್ಸ್ ಅಲ್ಲಿ ಆಗೋ ಕ್ವಶನ್ಸ್ ರೀಸನಿಂಗ್ ಅದರಲ್ಲಿ. ಅದಕ್ಕೆ ನೀವು ಔಟ್ ಆಫ್ ಔಟ್ ತಗೋಬಹುದು. ರೀಸನಿಂಗ್ ಅಲ್ಲಿ ಆರಾಮ್ 100 ಕ್ರಾಸ್ ಮಾಡ್ಬೋದು ಎಕ್ಸಾಮ್ಸ್ ಅಲ್ಲಿ. ನೆಕ್ಸ್ಟ್ ಕ್ವಶನ್ ಇದೇನ್ ಹೇಳುತ್ತೆ, ಅರೇಂಜಿಂಗ್ ದ ಗಿವನ್ ವರ್ಡ್ಸ್ ಅಕಾರ್ಡಿಂಗ್ ದ ಡಿಕ್ಷನರಿ ಆರ್ಡರ್. ಡಿಕ್ಷನರಿ ಮೂಲಕ ಆರ್ಡರ್ ಅಲ್ಲಿ ಅಲ್ಫಾಬೆಟ್ ಆರ್ಡರ್ ಅಲ್ಲಿ ಮಾಡಿದಾಗ 3ನೇ ಪೊಸಿಷನ್ ಅಲ್ಲಿ ಯಾವ್ದು ಬರುತ್ತೆ ಅಂತ ಕೇಳಿದ್ರೆ, ಅಲ್ಫಾಬೆಟ್ ಆರ್ಡರ್ ಅಂದ್ರೆ ಫಸ್ಟ್ ಎಸ್ ಎ ಬಂತಲ್ವಾ, ನೆಕ್ಸ್ಟ್ ಎಂ ಎ ಇದೆ ಸೇಮ್ ಆಯ್ತಾ, ನೆಕ್ಸ್ಟ್ ಎ ಇದೆ ಸೇಮ್ ಇದೆಯಾ, ಎಸ್ ಎಂ ಎ ಇದೆ. ನೆಕ್ಸ್ಟ್ ಬರುತ್ತೆ ನೋಡಿ, ಒಂದ್ ಕಡೆ ಎಲ್ ಇದೆ, ಒಂದ್ ಕಡೆ ಆರ್ ಇದೆ, ಒಂದ್ ಕಡೆ ಸಿ ಇದೆ, ಒಂದ್ ಕಡೆ ಎಸ್ ಇದೆ, ನೆಕ್ಸ್ಟ್ ಸಿ ಇದೆ. ಈ ಅಲ್ಫಾಬೆಟ್ ಆರ್ಡರ್ ಅಲ್ಲಿ ಯಾವ್ದು ಫಸ್ಟ್ ಬರುತ್ತೆ, ಸಿ ಅನ್ನೋದು ಫಸ್ಟ್ ಬರುತ್ತಲ್ವಾ. ಎಸ್ ಎಂ ಸಿ ಅನ್ನೋದು ಇದು 1ನೇದು ಆಯ್ತಾ. ನೆಕ್ಸ್ಟ್ ಎಲ್ ನೆಕ್ಸ್ಟ್ ಅಲ್ವಾ, ಎಸ್ ಎಂ ಎಲ್ ಅನ್ನೋದು ಇದು 2ನೇದು. ಆರ್ ಎಸ್ ಟಿ ನೋಡಿ, ಆರ್ ಎಸ್ ಟಿ ಅಲ್ಲಿ ಆರ್ ಫಸ್ಟ್ ಬರುತ್ತೆ ಅಂದ್ರೆ ಆರ್ 3ನೇದಲ್ಲಿ ಬಂತು, ಸ್ಮಾರ್ಟ್ ಅಲ್ವಾ. ಸ್ಮಾರ್ಟ್ 3ನೇದಾಗಿರುತ್ತೆ, 3rd ಪೊಸಿಷನ್ ಅಲ್ಲಿ. ಆಮೇಲೆ ಬರುತ್ತೆ ನೆಕ್ಸ್ಟ್ ಆರ್ ಆದ್ಮೇಲೆ ಎಸ್ ಎಸ್ ಇದು 4ನೇ ಪೊಸಿಷನ್, ಟಿ ಇರೋದು 5ನೇ ಪೊಸಿಷನ್ ಅಲ್ಲಿ ಬರುತ್ತೆ. ಯಾವ್ದು ಕೇಳಿದ್ರು ಆನ್ಸರ್ ಮಾಡ್ತೀರಲ್ವಾ. ನೆಕ್ಸ್ಟ್ ಕ್ವಶನ್ ಏನ್ ಹೇಳುತ್ತೆ ನೋಡಿ, ಮೆಚ್ಯೂರ್ ಅನ್ನೋದು 82 ಅಂತ ಕೊಟ್ಟಿದ್ದಾರೆ. ಹೆಂಗೆ ಇದು ಅಂತ ನೋಡುವ. ABCD ಆರ್ಡರ್ ಅನ್ನ ಬರ್ಕೊಳ್ಳುವ. ಇಲ್ಲಿ ನೋಡಿ ಅಲ್ಫಾಬೆಟ್ ಆರ್ಡರ್ ಅಲ್ಲಿ ನಾನು ಬರ್ಕೊಂಡಿದ್ದೇನೆ ನೋಡಿ. ಇದರಲ್ಲಿ ಮೆಚ್ಯೂರ್ ಅನ್ನ ಫಸ್ಟ್ ನೋಡುವ. ಇದು 5ರದು 5 10 15 20 25 26 ಝೆಡ್ ಇದು 5 ಅಂದ್ರೆ ಎಂ ಇಲ್ವಂತಲ್ವಾ, 5 10 12 13 ಎಂ 13ನೇ ಅಲ್ಫಾಬೆಟ್ ಅಲ್ಲಿ. ಎ ಅನ್ನೋದು 1, ಟಿ ಎಲ್ ಬಂತು 1 10 15 20 ಯು ಅನ್ನೋದು 21, ನೆಕ್ಸ್ಟ್ ಆರ್ ಅನ್ನೋದು 10 15 16 17 18 ಪ್ಲಸ್ ಇ ಅನ್ನೋದು 5ರಲ್ಲಿ ಬಂತು. ಟೋಟಲ್ ಮಾಡಿ 3 4 5 10 18 1 3 4 5 6 ಕೈಲಿ 1 7 78 ಟೋಟಲ್. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 82 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಪ್ಲಸ್ 4 ಮಾಡಿದ್ದಾರೆ 82 ಬರ್ಲಿಕ್ಕೆ ಅಲ್ವಾ. ಟೋಟಲ್ ಮಾಡಿ ಪ್ಲಸ್ 4 ಮಾಡಿದ್ದಾರೆ ಅಂತ ಆಯ್ತು. ಈಗ ನಮ್ಗೆ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ, ಕ್ವಶನ್ ಏಷಿಯನ್ ಎ ಅನ್ನೋದು 1, ಎಸ್ ಅನ್ನೋದು 15 16 17 18 19 ಪ್ಲಸ್ ಐ ಅನ್ನೋದು 9, ಎ ಅನ್ನೋದು 1, ಎನ್ ಅನ್ನೋದು 14,